ಹಾಕೋ ಇಲ್ಲಿ ಒಳಗಡೆ ಬರ್ತಿರೋಣ. ಹಾ ಇಲ್ಲಿ. ನಮಸ್ಕಾರ ಮಹೇಶ್ ಅವ್ರಿಗೆ. ನಮಸ್ಕಾರ. ನಾನು GSG MLA. GSG ಅಂದ್ರೆ ಏನ್ ಗುರು? ಅದೇ ಕಣ, ಗುಳುಂ ಸ್ವಾಹ ಗೋವಿಂದಪ್ಪ ಅಂತ. ಏನ್ ಸಮಾಚಾರ? ಇಷ್ಟು ದೂರ ಎಲೆಕ್ಷನ್? ಒಂದು ನಿಮಿಷ. ಆಡ್ರ ಬರ್ತೇನೆ. ನೋಡಿ ಮಹೇಶ್, ನನಗೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ. ನಂದೇನಿದ್ರು ನೇರ ವ್ಯವಹಾರ. ಈ ಸಲ ಎಲೆಕ್ಷನ್ನಲ್ಲಿ ನಾನು ಗೆಲ್ಲೇಬೇಕು. ಅದಕ್ಕೆ ಎಲೆಕ್ಷನ್ಗಿನ್ನೂ 15 ದಿನ ಇರೋವಾಗಲೇ ನಿಮ್ಮ ಕೈಲಿ 5 ಲಕ್ಷ ಕೊಡ್ತೀನಿ. ಅದರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಉಳಿಸ್ಕೊಂಡು ಮಿಕ್ಕಿದ್ದನ್ನ ನಿಮ್ಮ ಏರಿಯಾ ಜನಗಳಿಗೆ ಹಂಚಿ ಹೋಲ್ಸೇಲ್ ಆಗಿ ಎಲ್ಲಾ ಓಟ್ನು ನನಗೆ ಹಾಕಿಸಿ ನನ್ನ ಗೆಲ್ಲಿಸಬೇಕು ಅಂತ ಪ್ರಾರ್ಥನೆ. ಯಾರ್ಗ ನೀನು ಸೇವೆ ಮಾಡಿರೋದು? ಎಲ್ರಿಗೂ ಶೇವ್ ಮಾಡ್ತೀಯ ಅಲ್ಲಯ್ಯ. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ನೀರು. ಇಲ್ಲಿರೋದು ಒಂದೇ ನಲ್ಲಿ. 3 ದಿವಸಕ್ಕೊಂದ್ಸಲ ನೀರು ಬಿಡ್ತೀರ, ಅದು 3 ಕೊಳ ತುಂಬೋದ್ರೊಳಗಡೆ ನಿಂತೋಗುತ್ತೆ. ಅಲ್ಲಪ್ಪ, ಇಲ್ಲಿರೋ ಜನಗಳ ಹೋಟ್ಲ ತಗೊಂಡು MLA ಆದೆ. ಅಲ್ಲಿ ಹಣವಂತರ ಜೊತೆ ಸೇರ್ಕೊಂಡು ಇಲ್ಲಿರೋ ಗುಡಿಸಲುಗಳನ್ನೆಲ್ಲ ಖಾಲಿ ಮಾಡೋದಕ್ಕೆ ಸಂಚು ಮಾಡಿದೆ. ಬಾಯ್ಲಿ ಬಾ. ನೋಡ್ದೇನಯ್ಯ ಈ ತಾಯಿ ಮಗುನ? ಪಾಪ ಈ ಮಗು ತಂದೆ ಡಿಗ್ರಿ ಪಾಸ್ ಮಾಡಿ ನನಗೊಂದು ಕೆಲಸ ಕೊಡಿಸು ಅಂತ ಕೇಳಕ್ ಬಂದಾಗ ನೀನ್ ಹೇಳಿದೆ 25,000 ರೂಪಾಯಿ ಹಣ ಕೊಡು, ಕೊಡಿಸ್ತೀನಿ ಅಂತ. ಅವನು ಅಲ್ಲಿ ಇಲ್ಲಿ ಸಾಲ ಮಾಡಿ ನಿನ್ ಕೈ ತಂದ್ಕೊಟ್ಟ. ನೀನು ಅವನ್ ಕೈ ಕೊಟ್ಟು ಚೊಂಬು. ಅವನು ಸಾಲ ತೀರ್ಸಕ್ಕಾಗದೆ ನೇಣು ಹಾಕೊಂಡು ಸತ್ತು ಹೋದ. ನಿನ್ನಿಂದಾಗಿ ಅವನ್ ಹೆಂಡತಿ ಮಗು ಯಾವ ಸ್ಥಿತಿಲಿ ಬಿದ್ದಿದ್ದಾರೆ. ನಿನ್ನಂತ ಯೋಗಿನ ನಾವೆಲ್ಲ ಓಟ್ ಹಾಕಿ ಗೆಲ್ಸ್ಬೇಕಾ? ಹೋಗಲ್ಲ ಲುಚ್ಚ. ಮಹೇಶ್, ನಾನೊಬ್ಬ MLA, ಗೌರವ ಕೊಟ್ಟು ಮಾತಾಡ್ದನ್ ಕಲಿ. ಗುಡಿಸ್ದಲ್ಲಿ ಬಿದ್ದಿರೋ ಬಿಕಾರಿಗೆ ಎಷ್ಟೊಂದು ಕೊಬ್ಬಿರ್ಬೇಕಾದ್ರೆ ನನಗೆ ತಿರ್ಬೇಡ. ನಾನು ಮನಸ್ಸು ಮಾಡಿದ್ರೆ 10 ನಿಮಿಷದಲ್ಲಿ ನಿನ್ ಕಂಬಿ ಆಗಿ ಮಾಡ್ತೀನಿ. ಮುಚ್ಚ ಬಾಯಿ ಹಲ್ಕ ನನ್ ಮಗನ. ಬಡವರಂದ್ರೆ ಬೀದಿ ಬಿದ್ದಿರೋ ಕಸ ಅಂತ ತಿಳ್ಕೊಂಡಿದ್ಯಾ? ನಮ್ಮಂತವ್ರು ಇದ್ರೆ ಕಣ ನಿಮ್ಮಂತವ್ರ ಗೆದ್ದು MLA ಆಗೋದು. ನೋಡೋ, ನಾನ್ ಮನಸ್ಸು ಮಾಡಿದ್ರೆ 2 ನಿಮಿಷದಲ್ಲಿ ನಿನ್ ಹೆಣ ಬಿದ್ದಿರುತ್ತೆ. ಮೊದಲು ಜಾಗ ಖಾಲಿ ಮಾಡು. ಹೋಗ್ತೀಯಾ ಇಲ್ಲ ನೀನ್? ಬರ್ರಿ, ಜೀವ ಸಹಿತಿದ್ರೆ ಇನ್ನೂ 10 ಸತಿ ಗೆಲ್ಬಹುದು. ಬರ್ರಿ, ಬರಲ್ಲ.